ಎಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ಲರಿಗೂ ಚಾನಲ್ಗೆ ಆತ್ಮೀಯ ಸ್ವಾಗತ. ಶ್ರಾವಣಿ ಸುಬ್ರಹ್ಮಣ್ಯ ಸೋಮವಾರದ ಸಂಚಿಕೆಯಲ್ಲಿ ಏನಾಯ್ತು ಅಂತ ನೋಡೋಣ. ಅದಕ್ಕೂ ಮೊದಲು ಇದೇ ಮೊದಲು ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಈಗಾಗಲೇ ಪೃಥ್ವಿರಾಜ್ ತಪ್ಪಿಸ್ಕೊಂಡು ಕೈಯಲ್ಲಿ ತಾಳಿನ ಕೂಡ ಹಿಡ್ಕೊಂಡು ಶ್ರಾವಣಿನ ಹುಡ್ಕೊಂಡು ಇಡೀ ಮಂಟಪ ತುಂಬಾ ಓಡಾಡ್ತಾ ಇದ್ದಾನೆ. ಈ ಕಡೆ ಶ್ರಾವಣಿ ಕೂಡ ರೂಮಲ್ಲಿದ್ದವನ್ನೆಲ್ಲ ಹೊರ ಕಳಿಸಿ ಬಾಗಿಲು ಹಾಕೊಂಡು ಅಮ್ಮ ಹೇಳಿದ ಮಾತುಗಳನ್ನೆಲ್ಲ ನೆನಪು ಮಾಡ್ಕೊಂಡು, ಅಮ್ಮ ನನ್ಗೆ ಇನ್ನು ನೀನೇ ದಾರಿ ತೋರಿಸ್ಬೇಕು, ಮದನ್ ಜೊತೆ ಮದ್ವೆ ಆದ್ರೆ ನನ್ ಜೀವನಾನೇ ಮುಗ್ದು ಹೋಗುತ್ತೆ, ನನ್ಗೆ ಸುಬ್ಬು ಜೊತೆನೆ ಬದುಕ್ಬೇಕು ಅನ್ನೋ ಆಸೆ, ಅದಕ್ಕೆ ಇನ್ನು ಕೊನೆಗೆ ನನ್ಗೆ ಉಳಿದಿರೋ ದಾರಿ ನೀನೊಬ್ಳೆ, ನೀನೇ ಏನಾದ್ರೂ ಮಾಡು ಅಮ್ಮ ಅಂತ ಅಮ್ಮನ್ನ ನೆನ್ಪು ಮಾಡ್ಕೊಂಡು ಕಣ್ಣೀರ್ ಹಾಕ್ತಾ ಇರ್ತಾಳೆ. ಈಗ್ಲೂ ಅಮ್ಮನೇ ಏನಾದ್ರು ಮಾಡ್ತಾಳೆ ಅನ್ನೋ ನಂಬಿಕೆಯಲ್ಲೇನೆ ಶ್ರಾವಣಿ ಇರ್ತಾಳೆ. ಈ ಕಡೆ ಪಿಂಕಿ ಬಂದು ಮದ್ವೆ ಮಂಟಪಕ್ಕೆ ಕರೆದ್ರು ಅಲ್ಲಿ ಶ್ರಾವಣಿ ಹೋಗೋದಿಲ್ಲ, ಬಾಗಿಲು ಹಾಕೊಂಡೇ ಏನೋ ಯೋಚನೆ ಮಾಡ್ತಾ ಇರ್ತಾಳೆ. ಈ ಕಡೆ ರೌಡಿಗಳ ಕಣ್ ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದ ಪೃಥ್ವಿರಾಜ್ಗೆ ಯಾವ ಕೋಣೆಗೆ ಹೋದ್ರು ಶ್ರಾವಣಿ ಎಲ್ಲಿದ್ದಾಳೆ ಅನ್ನೋದು ಮಾತ್ರ ಅವನಿಗೆ ಶ್ರಾವಣಿ ಸಿಕ್ಕೋದೇ ಇಲ್ಲ. ಏನು ದಾರಿ ಕಾಣಿಸ್ತೇನೆ ಪೃಥ್ವಿರಾಜ್ ಯೋಚನೆ ಮಾಡ್ತಾ ನಿಂತಿರ್ಬೇಕಾದ್ರೆ ಅಲ್ಲಿಗೆ ಮತ್ತೆ ವೆಂಕಿ ಬರ್ತಾನೆ. ಅವನ ಕೈಯಲ್ಲಿ ಇದ್ದ ತಾಳಿನ ಪೃಥ್ವಿರಾಜ್ ವೆಂಕಿ ಕೈಗೆ ಕೊಟ್ಟು ಇದನ್ನ ಏನಾದ್ರೂ ಮಾಡಿ ಶ್ರಾವಣಿ ಅಮ್ಮಂಗೆ ತಲುಪಿಸ್ಬೇಕು ಅಂತ ಅವನ ಹತ್ರ ಅಂಗಲಾಚಿ ಬೇಡ್ಕೊಳ್ತಾನೆ. ವೆಂಕಿಗೆ ಇದು ಏನೂ ಇತ್ತ ಅನ್ನೋದ್ರ ಅರಿವೇ ಇರೋದಿಲ್ಲ. ಆದ್ರೆ ಪೃಥ್ವಿರಾಜ್ ಬೇಡ್ಕೊಳ್ತಾ ಇದ್ದುದನ್ನ ನೋಡಿ ಅವನು ತಾಳಿಯನ್ನ ತಂದು ಶ್ರಾವಣಿ ಕೈಗೆ ಕೊಟ್ಟೇ ಬಿಡ್ತಾನೆ. ಈ ಕಡೆ ಮದುವೆ ಮಂಟಪಕ್ಕೆ ಬರುವ ಶ್ರಾವಣಿ ಮದುವೆಯ ಶಾಸ್ತ್ರಗಳನ್ನೆಲ್ಲ ಪೂರೈಸ್ತಾಳೆ. ಹಸಮಣೆಯಲ್ಲಿ ಕೂತಿದ್ದ ಮೊಮ್ಮಗಳನ್ನ ನೋಡಿ ಅಜ್ಜಿ ಕಣ್ಣೀರು ಹಾಕ್ತಾಳೆ. ಕೊನೆಗೂ ತನ್ನ ಮೊಮ್ಮಗಳ ಒಂದು ಚಿಕ್ಕ ಆಸೆನ ನೆರವೇರಿಸೋದಕ್ಕೆ ಆಗಿಲ್ಲ ಅಂತ ಅನ್ಕೊಳ್ತಾರೆ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗದೆ ಅವರು ತಲೆ ಮೇಲೆ ಕೈ ಹೊತ್ಕೊಂಡು ನಿಂತ್ಕೊಳ್ತಾರೆ. ಈ ಕಡೆ ವಿಜಯಾಂಬಿಕಾ ಮಾತ್ರ ತಾನು ಗೆದ್ದೇ ಬಿಟ್ಟೆ ಅಂತ ಬೀಗ್ತಾ ಇರ್ತಾಳೆ. ಇನ್ನೇನು ಕೆಲವೇ ಹೊತ್ತಲ್ಲಿ ಅವಳ ಕುತ್ತಿಗೆಗೆ ನನ್ನ ಮಗ ತಾಳಿ ಕಟ್ತಾನೆ, ಇನ್ನು ಯಾರಿಂದಾನು ಏನು ಮಾಡ್ಕೊಳ್ಳೋದಕ್ಕೆ ಆಗಲ್ಲ ಅಂತಾನೆ ಅವಳು ಖುಷಿಯಲ್ಲೇ ಸಂಭ್ರಮಿಸ್ತಾ ಇರ್ತಾಳೆ. ಇನ್ನೇನು ಮಾಂಗಲ್ಯ ಧಾರಣೆ ಆಗ್ಬೇಕು ಅನ್ನೋ ಅಷ್ಟೊತ್ತಿಗೆ ಮದನ್ ಅವಳ ಕುತ್ತಿಗೆಗೆ ತಾಳಿ ಕಟ್ಟಬೇಕು ಅಂತ ತಾಳಿ ತಂದು ಕುತ್ತಿಗೆ ಎದುರು ಇಡ್ತಾ ಇದ್ದ ಹಾಗೇನೆ ಶ್ರಾವಣಿ ತನ್ನ ಕತ್ತಿಂದ ತಾಳಿಯನ್ನ ತೆಗೆದು ಎಲ್ಲರ ಮುಂದೆ ತೋರಿಸ್ತಾಳೆ. ಶ್ರಾವಣಿ ಕತ್ತಲ್ಲಿ ತಾಳಿ ಇದ್ದದನ್ನ ನೋಡಿ ಎಲ್ರೂ ಒಂದು ಸಲ ಶಾಕ್ ಆಗ್ತಾರೆ. ಮಗಳ ಕತ್ತಲ್ಲಿ ತಾಳಿ ನೋಡಿದ ವೀರೇಂದ್ರ ಕೋಪದಲ್ಲಿ ಇದನ್ನ ಕಟ್ಟಿದ್ದು ಯಾರು ಅಂತೆಲ್ಲ ಕೂಗಾಡೋದಕ್ಕೆ ಶುರು ಮಾಡ್ತಾರೆ. ಆಗ ಶ್ರಾವಣಿ ಹಸಿಮಣೆ ಮೇಲಿಂದ ಎದ್ದು ಸ್ವಲ್ಪ ಹಿಂದೆ ಹೋಗಿ ಅಲ್ಲೇ ಹಿಂದೆ ನಿಂತಿದ್ದ ಸುಬ್ಬು ಕೈ ಹಿಡ್ಕೊಂಡು ನಿಂತು ಬಿಡ್ತಾಳೆ. ಸುಬ್ಬುಗೆ ಶ್ರಾವಣಿ ಮಾಡಿದ್ದನ್ನ ನೋಡಿ ಅವನಿಗೆ ಆಕಾಶನೇ ಕಳಚಿ ತಲೆ ಮೇಲೆ ಬಿದ್ದ ಹಾಗೆ ಆಗಿರುತ್ತೆ. ಯಾಕಂದ್ರೆ ಸುಬ್ಬುಗೆ ಇದು ಯಾವುದರ ಪರಿಜ್ಞಾನನೂ ಇರೋದೇ ಇಲ್ಲ. ಮೇಡಮ್ ಏನ್ ಮಾಡೋದಕ್ಕೆ ಹೊರಟಿದ್ದಾರೆ ಅನ್ನೋದು ಕೂಡ ಅವನಿಗೆ ಗೊತ್ತಿರೋದಿಲ್ಲ. ಈ ಕಡೆ ವೀರೇಂದ್ರ ಕೈಯಲ್ಲಿ ಇದ್ದ ಅಕ್ಷತೆಯನ್ನ ಅಲ್ಲೇ ಬಿಸಾಕಿ ಮಂಟಪದಿಂದ ಹೊರಟು ಹೋಗ್ತಾರೆ. ಆದ್ರೆ ಅಜ್ಜಿ ಮತ್ತು ವಿಶಾಲಾಕ್ಷಿಗೆ ಮಾತ್ರ ಇದನ್ನೆಲ್ಲ ನೋಡಿ ಬಹಳಾನೇ ಖುಷಿಯಾಗಿರುತ್ತೆ. ಈ ಕಡೆ ಸುರೇಂದ್ರ ಸುಬ್ಬು ಎದುರು ನಿಂತು ನೀನ್ ಇಷ್ಟೊಂದು ದೊಡ್ಡ ನಂಬಿಕೆ ದ್ರೋಹ ಮಾಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಅಂತ ಸುಬ್ಬು ಮೇಲೆ ರೇಗಾಡಿ ಲಲಿತಾದೇವಿ ಹತ್ರ ಕ್ಷಮೆ ಕೇಳ್ತಾನೆ. ಕ್ಷಮಿಸು ಅಮ್ಮ, ನಮ್ಮಿಂದ ಏನೂ ಮಾಡೋದಕ್ಕೆ ಆಗ್ಲಿಲ್ಲ, ಇಷ್ಟೊಂದೆಲ್ಲ ತಪ್ಪು ನಡೆದ್ರು ನಮ್ಮಿಂದ ತಡೆಯೋದಕ್ಕೆ ಆಗ್ಲಿಲ್ಲ, ನಡಿ ಇಲ್ಲಿಂದ ಹೋಗೋಣ ಅಂತ ಹೇಳ್ತಾರೆ. ಲಲಿತಾದೇವಿ ಏನೂ ಮಾತಾಡ್ದೇನೆ ಶ್ರಾವಣಿಗೆ ಕಣ್ಸನ್ನೆ ಮೂಲಕ ಹೇಳ್ಬಿಟ್ಟು ಅಲ್ಲಿಂದ ಖುಷಿಯಿಂದಾನೆ ಹೊರಡ್ತಾರೆ. ಇನ್ನೊಂದ್ ಕಡೆ ಕಾಂತಮ್ಮ ತನ್ನ ಮಗ ಸುಂದರಂಗೆ ಕರೆ ಮಾಡಿ ನಡೆದಿದ್ದನ್ನ ಹೇಳಿ ಬಹಳ ಖುಷಿ ಪಡ್ತಾರೆ. ಆ ಕಡೆ ಸುಂದರ್ಗೂ ಕೂಡ ಅಷ್ಟೇ ಖುಷಿ ಆಗುತ್ತೆ. ಪದ್ಮನಾಭ ಏನೂ ತೋಚದೆ ಮಗಳ ಮದ್ವೆ ಬಗ್ಗೆ ಯೋಚನೆ ಮಾಡಿ ಸುಬ್ಬು ಹತ್ರ ಆದಷ್ಟು ಬೇಗ ನಾವಿಲ್ಲಿಂದ ಹೋಗ್ಬೇಕು, ಇಲ್ಲ ಅಂದ್ರೆ ಅಲ್ಲಿ ನಿನ್ ತಂಗಿ ಮದ್ವೆ ನಿಂತು ಹೋಗುತ್ತೆ ಅಂತ ಹೇಳಿ ಅಲ್ಲಿಂದ ಹೊರಡೋದಕ್ಕೆ ರೆಡಿ ಆಗ್ತಾರೆ. ಶ್ರಾವಣಿ ಕೂಡ ಸುಬ್ಬು ಹಿಂದೆನೆ ಓಡಿ ಹೋಗ್ತಾಳೆ.
ಈ ಕಡೆ ಸುಬ್ಬು ಮನೆಯಲ್ಲಿ ಮದುವೆ ರಿಸೆಪ್ಷನ್ ಕೂಡ ಬಹಳ ಜೋರಿಂದಾನೇ ನಡೀತಾ ಇರತ್ತೆ. ಎಲ್ರೂ ಮದುವೆಯನ್ನು ಸಂಭ್ರಮದಲ್ಲಿ ಓಡಾಡ್ತಾ ಇರ್ತಾರೆ. ಆದ್ರೆ ಸುಂದರ್ಗೆ ಮಾತ್ರ ನಡೆದಿರೋ ಮದುವೆ ಬಗ್ಗೆ ನೀವೆಲ್ಲ ಯಾಕೆ ಇಷ್ಟೊಂದು ಸಂಭ್ರಮ ಪಟ್ಕೊಂಡು ಓಡಾಡ್ತಾ ಇದ್ದೀರೋ ಅಂತಾನೆ ಅವನು ಖುಷಿ ಪಡ್ತಾನೆ ಇರ್ತಾನೆ. ಈ ಕಡೆ ಶ್ರೀವಲ್ಲಿ ಕೂಡ ಬಹಳನೇ ಜೋರಾಗಿ ರೆಡಿಯಾಗಿ ಬಂದು ಸುಬ್ಬುನ ಮದ್ವೆ ಆಗ್ತೀನಿ ಅನ್ನೋ ಕನ್ಸಲ್ಲೇ ತೇಲಾಡ್ತಾ ಇರ್ತಾನೆ. ಮದ್ವೆ ಮಂಟಪಕ್ಕೆ ಬಂದು ಅಮ್ಮನ ಹತ್ರ ಎಲ್ಲ ತನ್ನ ಖುಷಿನ ಹೇಳ್ಕೊಂಡು ಸಂಭ್ರಮ ಪಡ್ತಾ ಇರ್ತಾಳೆ. ಶ್ರೀವಲ್ಲಿ ಅಮ್ಮ ಕೂಡ ಇನ್ನೇನು ಕೆಲವೇ ಟೈಮ್ ಹೊತ್ತಲ್ಲಿ ನಿಮ್ಮಿಬ್ಬರು ಮದ್ವೆನು ನನ್ಸಾಗುತ್ತೆ ಮಗಳೇ, ಯೋಚನೆ ಮಾಡಬೇಡ ಅಂತ ಹೇಳ್ತಾರೆ. ಸಂಭ್ರಮದಲ್ಲಿ ತೇಲಾಡ್ತಾ ಇದ್ದ ಶ್ರೀವಲ್ಲಿ ಅಲ್ಲೇ ಸ್ಟೇಜ್ ಮೇಲೆ ಇಟ್ಟಿದ್ದ ಕುರ್ಚಿ ಮೇಲೆ ಕೂತ್ಕೋಬೇಕು ಅನ್ನುವಷ್ಟರಲ್ಲಿ ಹಿಂದ್ಗಡೆ ಡೆಕೋರೇಷನ್ ಮಾಡ್ತಾ ಇದ್ದವರು ಆ ಚೇರನ್ನ ಗೊತ್ತಾಗದೆ ಎಳೆದ್ಬಿಡ್ತಾರೆ. ಆಗ ಶ್ರೀವಲ್ಲಿ ನೆಲದ ಮೇಲೆ ಬಿದ್ದು ಬಿಡ್ತಾಳೆ. ಎಲ್ರೂ ಬಂದು ಅವಳನ್ನ ಎತ್ತುತ್ತಾರೆ. ಆದ್ರೆ ಅವಳಿಗೆ ಮಾತ್ರ ಇದೇನೋ ಅಪಶಕುನ ಅಂತ ಅವಳು ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾಳೆ. ಆಗ ಅವಳನ್ನ ಇದೆಲ್ಲ ಏನು ಅವರೇನೋ ಗೊತ್ತಾಗದೆ ಮಾಡಿದ್ದಾರೆ ಅಂತ ಹೇಳಿ ಅಮ್ಮ ಸಮಾಧಾನ ಮಾಡಿದ್ರು. ಅವಳು ಮಾತ್ರ ಏನೋ ಒಂದು ಯೋಚನೆಯಲ್ಲೇ ಮುಳುಗೋಗಿರ್ತಾಳೆ. ಇದೆಲ್ಲ ಆದ್ಮೇಲೆ ಸುಬ್ಬು ಶ್ರಾವಣಿ ಕೂಡ ರಿಸೆಪ್ಷನ್ ನಡೀತಾ ಇರೋ ಕಡೆ ಬಂದು ನಿಲ್ತಾರೆ. ಸುಬ್ಬು ಮಾತ್ರ ಬರ್ದೆ ಹಿಂದೆ ಶ್ರಾವಣಿ ಕೂಡ ಬರ್ತಾಳೆ. ಇನ್ನು ಶ್ರಾವಣಿ ಮದುವೆಯಲ್ಲಿ ನಡೆದ ವಿಚಾರ ಇಂದ್ರಮ್ಮಂಗೆ ಗೊತ್ತಾದ್ರೆ ಮುಂದೆ ಏನೆಲ್ಲ ಆಗತ್ತೆ, ಶ್ರೀವಲ್ಲಿಯ ಕಥೆ ಏನು, ಸುಬ್ಬು ಈ ಮದ್ವೆನ ಒಪ್ಕೊಳ್ತಾನ, ಶ್ರಾವಣಿ ಮತ್ತು ಸುಬ್ಬುನ ಮದುವೆಯನ್ನ ವೀರೇಂದ್ರ ಒಪ್ಕೊಳ್ತಾರ ಅನ್ನೋದನ್ನ ಮುಂದಿನ ವಿಡಿಯೋಗಳಲ್ಲಿ ನೋಡೋಣ. ನಿಮ್ಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಶುಭ ದಿನ. ಧನ್ಯವಾದಗಳು.